ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮಲ್ಲಿ ಭಾಳಷ್ಟು ಜನ ಸ್ನೇಹಿತರು ಪೇಪರ್ 2ನಲ್ಲಿ ಮಿನಿಮಮ್ ಅಂಕಗಳು, ಎಲಿಜಿಬಲ್ ಅಂಕಗಳನ್ನ ತಗೊಂಡು ಕೂಡ ಅವರ ಸ್ಪರ್ಧೆಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಮಾಡ್ತಾ ಇರೋ ತಪ್ಪುಗಳೇನು, ಪಠ್ಯಪುಸ್ತಕದಲ್ಲಿರೋ ಕೆಲವೊಂದು ವಿಷಯಗಳನ್ನ ಅವರು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಅದರಿಂದ ನಮಗೆ ಹುದ್ದೆಗಳು ಯಾವ ಥರ ಕೈತಪ್ಪಿ ಹೋಗುತ್ತೆ ಅನ್ನೋದ್ರ ಮೇಲೆ ಇವತ್ತು ನಾನು ಕೆಲವೊಂದಿಷ್ಟು ಪ್ರೂಫ್ಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಇಂದಿನ ನಾವು ಟೈಟಲ್ ಇಟ್ಟಿರೋದೇನೆಂದರೆ, ಇಂಥ ಪ್ರಶ್ನೆಗಳನ್ನ ನಿರ್ಲಕ್ಷ್ಯ ಮಾಡಿದರೆ ಹುದ್ದೆ ಕೈತಪ್ಪಿ ಹೋಗ್ಬೋದು, ಹುಷಾರ್. ಯಾವ ಪ್ರಶ್ನೆಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾ ಇರೋ ತಪ್ಪು ಎಲ್ಲಿ ಅನ್ನೋದನ್ನು ನಾನು ಈ ವಿಡಿಯೋದ ಕೊನೆಯವರೆಗೆ ನಿಮಗೆ ಒಂದು ಅಂಡರ್ಸ್ಟ್ಯಾಂಡ್ ಬರೋ ಥರ ನಾನು ಮಾಡ್ತಾ ಹೋಗ್ತೇನೆ. ಅದರಲ್ಲಿ ಮೊದಲನೇ ಪ್ರಶ್ನೆ ನಾವು ನೋಡೋದಾದರೆ, ಇಂದು 2022ರ ಪ್ರಶ್ನೆ ಪತ್ರಿಕೆಯ 4 ಅಂಕದ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಉಂಟಾದ ಪ್ರಮುಖ ಬೆಳವಣಿಗೆಗಳು ಯಾವುವು ಅನ್ನೋದು ಪ್ರಶ್ನೆ ಆಗಿದೆ. ಈ ಅಸಹಕಾರ ಚಳವಳಿ ಬಗ್ಗೆ ನೋಡೋದಾದ್ರೆ, ಗಾಂಧೀಜಿ ಅವರು ಬ್ರಿಟಿಷರ ವಿರುದ್ಧ 1920ರಲ್ಲಿ ಅಸಹಕಾರ ಚಳವಳಿಗೆ ಒಂದು ಕರೆಯನ್ನ ಕೊಡ್ತಾ ಹೋಗ್ತಾರೆ. ಈ ಕರೆಗೆ ಹೋಗ್ಬಿಟ್ಟು ಕೆಲವೊಂದು ಬೆಳವಣಿಗೆಗಳು ಆಗ್ತಾ ಬರುತ್ತೆ. ಅವು ಯಾವ ಬೆಳವಣಿಗೆಗಳಂದ್ರೆ, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನ ಬಹಿಷ್ಕರಿಸಿದ್ರು. ಯಾವ ಶಾಲಾ ಕಾಲೇಜುಗಳಂದ್ರೆ, ಬ್ರಿಟಿಷರು ಆರಂಭ ಮಾಡಿರುವಂತಹ ಶಾಲಾ ಕಾಲೇಜುಗಳನ್ನ ವಿದ್ಯಾರ್ಥಿಗಳು ಬಹಿಷ್ಕಾರ ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕಾರ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ನ್ಯಾಯಾಧೀಶರು ಯಾರಾಗಿರ್ತಿದ್ರು, ಬ್ರಿಟಿಷರಾಗಿರ್ತಿದ್ರು. ಅಲ್ಲಿ ಹೋಗಿ ವಾದ ಮಾಡೋದ್ರಲ್ಲಿ ಯಾವ ಬೆಲೆಯೂ ಇಲ್ಲ ಅಂತೇಳಿ ಏನ್ ಮಾಡ್ತಾ ಇದ್ರು, ವಕೀಲರೆಲ್ಲ ನ್ಯಾಯಾಲಯಗಳನ್ನ ಬಹಿಷ್ಕಾರ ಮಾಡಿದ್ರು. ಅದರ ಜೊತೆಗೆ ಭಾರತೀಯ ಗಣ್ಯರು ಏನ್ ಮಾಡಿದ್ರು ಅಂದ್ರೆ, ಬ್ರಿಟಿಷರು ಅವರಿಗೆ ಕೆಲವೊಂದು ಪುರಸ್ಕಾರಗಳನ್ನ ನೀಡಿದ್ರು. ಆ ಎಲ್ಲಾ ಪುರಸ್ಕಾರಗಳನ್ನ ಹಿಂದಿರುಗಿಸ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಸರ್ ಅನ್ನೋ ಪದವಿ, ಬೇರೆ ಬೇರೆ ಪದವಿಗಳನ್ನ ಅವರು ಬ್ರಿಟಿಷರು ಕೊಡ್ತಾ ಹೋಗಿದ್ರು. ಅಂತ ಪದವಿಗಳನ್ನೆಲ್ಲ ಏನ್ ಮಾಡ್ತಾರೆ, ಭಾರತೀಯ ಗಣ್ಯರು ಅವ್ರಿಗೆ ವಾಪಸ್ ಕೊಡ್ತಾ ಹೋಗ್ತಾರೆ. ಅದರ ಜೊತೆಗೆ ಮೋತಿಲಾಲ್ ನೆಹರು, CR ದಾಸ್ ತಮ್ಮ ವಕೀಲ ವೃತ್ತಿಯನ್ನ ತ್ಯಜಿಸಿದ್ರು. ಅಂದ್ರೆ ಸ್ವಾತಂತ್ರ್ಯ ಹೋರಾಟದ ನಾಯಕರಾಗಿರುವಂತಹ ಮೋತಿಲಾಲ್ ನೆಹರು ಆಗಿರ್ಬೋದು, CR ದಾಸರಾಗಿರ್ಬೋದು, ಅಂತ ಮಹಾನ್ ವ್ಯಕ್ತಿಗಳು ಏನ್ ಮಾಡ್ತಾರೆ, ತಮ್ಮ ವಕೀಲ ವೃತ್ತಿಯನ್ನ ತ್ಯಜಿಸ್ತಾ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ಅಂದ್ರೆ ಈ ಅಸಹಕಾರ ಚಳವಳಿ ನಡೆಯುವಂತ ಸಂದರ್ಭದಲ್ಲಿ ಭಾರತಕ್ಕೆ ಬ್ರಿಟನ್ ರಾಜಕುಮಾರನ ಭೇಟಿಗೆ ಒಂದು ಅವಕಾಶ ನೀಡಲಾಗಿರುತ್ತೆ. ಅಂತಹ ಭೇಟಿಯನ್ನು ಕೂಡ ಏನ್ ಮಾಡ್ತಾರೆ, ಭಾರತೀಯರು ವಿರೋಧ ಮಾಡ್ತಾ ಹೋಗ್ತಾರೆ. ಇದರ ಒಂದು ಅಂದ್ರೆ ಬ್ರಿಟಿಷ್ ರಾಜಕುಮಾರನ ಭಾರತದ ಭೇಟಿಯ ನಿಮಿತ್ತ ಅದನ್ನ ವಿರೋಧ ಮಾಡ್ಲಿಕ್ಕೆ ಏನಾಗುತ್ತಪ್ಪ ಅಂದ್ರೆ, ದೇಶದಾದ್ಯಂತ ಹರತಾಳಗಳು ನಡೀತಾ ಹೋಗ್ತವೆ. ಅಂದ್ರೆ ಸಾಕಷ್ಟು ಸ್ಟ್ರೈಕ್ಗಳು ಅವೆಲ್ಲ ಮಾಡ್ತಾ ಹೋಗ್ತಾರೆ. ಇದು ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಉಂಟಾದಂತ ಕೆಲವು ಬೆಳವಣಿಗೆಗಳಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೇನಾಗುತ್ತೆ ಅಂದ್ರೆ, ಈ ಒಂದು ಅಸಹಕಾರ ಚಳವಳಿಯ ಸ್ವರೂಪವನ್ನ ಮನಗಣ್ತಾರೆ ಯಾರು, ಬ್ರಿಟಿಷರು. ಅಷ್ಟು ಭಯಂಕರವಾಗಿ ಅಸಹಕಾರ ಚಳವಳಿಯ ಪರಿಣಾಮ ಬೀರ್ತಾ ಹೋಗುತ್ತೆ. ಅಲ್ಲಿ ಬ್ರಿಟಿಷರಲ್ಲಿ ಏನಾಗುತ್ತೆ, ಈ ಒಂದು ಕಾರಣದಿಂದ ಆತಂಕ ಉಂಟಾಗ್ತಾ ಹೋಗುತ್ತೆ. ಯಾಕಂದ್ರೆ ಬ್ರಿಟನ್ ರಾಜಕುಮಾರ ಬರೋದನ್ನೇ ವಿರೋಧ ಮಾಡ್ತಾ ಹೋಗ್ತಾರೆ. ಅಷ್ಟು ತೀಕ್ಷ್ಣವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದರ ಜೊತೆಗೆ ಇದೇ ಒಂದು ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಚೌರಿ ಚೌರ ಘಟನೆ ಕೂಡ ಉಂಟಾಗ್ತಾ ಬರುತ್ತೆ. ಅಂದ್ರೆ ಉತ್ತರ ಪ್ರದೇಶದ ಚೌರಿ ಚೌರದಲ್ಲಿ ಸಾವಿರಾರು ಜನ ಯೋಧರು ಏನ್ ಮಾಡ್ತಾರೆ, ಈ ಅಸಹಕಾರ ಚಳವಳಿಗೆ ಧುಮುಕ್ತಾ ಬರ್ತಾರೆ. ಈ ಅಸಹಕಾರ ಚಳವಳಿ ನಡೆಯುವಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಏನಾಗುತ್ತೆ, ಚೌರಿ ಚೌರ ಎಂಬ ಘಟನೆ ನಡೀತಾ ಬರುತ್ತೆ. ಇದಕ್ಕೆ ಕಾರಣ ಯಾರಾಗ್ತಾರೆ, ಮಹಾತ್ಮ ಗಾಂಧೀಜಿ ಕಾರಣ ಆಗ್ತಾರಂತಂದು. ಯಾಕಂದ್ರೆ ಅಸಹಕಾರ ಚಳವಳಿಗೆ ಕರೆ ಕೊಟ್ಟವರು ಮಹಾತ್ಮ ಗಾಂಧೀಜಿ. ಹಂಗಾಗಿ ಈ ಚೌರಿ ಚೌರ ಘಟನೆಗೆ ಕೂಡ ಅವರೇ ಕಾರಣಕರ್ತರ ಅಂತೇಳಿ ಬ್ರಿಟಿಷರು ಭಾವಿಸಿ ಏನ್ ಮಾಡ್ತಾರೆ, ಅವರನ್ನ ಸೆರೆವಾಸಕ್ಕೆ ಹಾಕ್ತಾ ಹೋಗ್ತಾರೆ. ಈ ಒಂದು ಸೆರೆವಾಸಕ್ಕೆ ಹಾಕಿದ್ರ ಪರಿಣಾಮ, ಸೆರೆವಾಸದಲ್ಲಿ ಇದ್ಕೊಂಡು ಮಹಾತ್ಮ ಗಾಂಧೀಜಿ ಏನ್ ಮಾಡ್ತಾರೆ, ಅಸಹಕಾರ ಚಳವಳಿಯನ್ನ ಹಿಂಪಡಿತಾರೆ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಯಾಕಂದ್ರೆ ಒಂದಂಕದ ಪ್ರಶ್ನೆನೂ ಬರಬಹುದು. ಯಾವ ಒಂದು ಘಟನೆಯಿಂದ ಅಸಹಕಾರ ಚಳವಳಿಯನ್ನ ಹಿಂಪಡೆಯಲಾಯ್ತು ಅಂತಂದ್ರೆ, ಈ ಚೌರಿ ಚೌರ ಘಟನೆಯಿಂದ ಅಸಹಕಾರ ಚಳವಳಿಯನ್ನ ಹಿಂಪಡೆಯಲಾಯ್ತು ಅನ್ನೋದು ಉತ್ತರ ಆಗುತ್ತೆ. ನಾವು ಮುಂದಿನ ಪ್ರಶ್ನೆ ನಾವು ನೋಡೋದಾದ್ರೆ, ಅಸಹಕಾರ ಚಳವಳಿ ಬಗ್ಗೆ ಕೆಲವೊಂದಿಷ್ಟು ಅಂಶಗಳನ್ನ ನಾವು ನೋಡೋಣ. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ 1920ರಲ್ಲಿ ಅಸಹಕಾರ ಚಳವಳಿಗೆ ಕರೆಯನ್ನ ಕೊಡ್ತಾ ಹೋಗ್ತಾರೆ. ಅವರ ಕರೆಯನ್ನ ಬೆಂಬಲಿಸಿ ಏನಾಗುತ್ತೆ, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನ ಬಹಿಷ್ಕಾರ ಮಾಡ್ತಾರೆ. ಅದರ ಜೊತೆಗೆ ವಕೀಲರು ನ್ಯಾಯಾಲಯಗಳನ್ನ ಬಹಿಷ್ಕರಿಸಿದ್ರು. ಅದಾದ ನಂತರ ಭಾರತೀಯ ಗಣ್ಯರು ಬ್ರಿಟಿಷರು ನೀಡಿದ ಪುರಸ್ಕಾರಗಳನ್ನ ಹಿಂದಿರುಗಿಸಿದರು. ಅವ್ರು ಏನೆಲ್ಲ ಪದವಿಗಳನ್ನ ಕೊಟ್ಟಿದ್ರು, ಆ ಎಲ್ಲಾ ಪದವಿಗಳನ್ನ ವಾಪಸ್ ನೀಡಲಾಗುತ್ತೆ. ಈ ಚಳವಳಿಯನ್ನ ಬೆಂಬಲಿಸಿ ಮೋತಿಲಾಲ್ ನೆಹರು, CR ದಾಸ್ ತಮ್ಮ ವಕೀಲಿ ವೃತ್ತಿಯನ್ನ ತ್ಯಜಿಸ್ತಾರೆ. ಈ ಎಲ್ಲ ಅಂಶಗಳನ್ನ ನಾವು ನೋಡಿದ್ವಿ. ಈ ಒಂದು ಅವಧಿಯಲ್ಲಿ ಬ್ರಿಟನ್ ರಾಜಕುಮಾರ ಭಾರತದ ಭೇಟಿಯನ್ನ ವಿರೋಧಿಸಲಾಯಿತು. ರಾಜಕುಮಾರನ ಭೇಟಿಯ ವಿರುದ್ಧವಾಗಿ ದೇಶದಾದ್ಯಂತ ಹರತಾಳಗಳು ನಡೆದವು. ಅಂದ್ರೆ ಚಳವಳಿ ಮುಷ್ಕರಗಳು ನಡೀತಾ ಹೋದವು. ಅಸಹಕಾರ ಚಳವಳಿಯ ಸ್ವರೂಪವನ್ನು ಮನಗಂಡ ಬ್ರಿಟಿಷ್ ಸರ್ಕಾರದಲ್ಲಿ
ಆತಂಕದ ವಾತಾವರಣ ಉಂಟಾಗ್ತಾ ಬಂತು. ಅಂದ್ರೆ ಅದರ ಒಂದು ತೀವ್ರತೆಯನ್ನ ನೋಡಿಕೊಂಡು ಬ್ರಿಟಿಷರಲ್ಲಿ ಆತಂಕ ಉಂಟಾಗ್ತಾ ಬಂತು. ಇದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರ ಎಂಬಲ್ಲಿ ಸಾವಿರಾರು ಸ್ವಾತಂತ್ರ್ಯ ಯೋಧರು ಚಳುವಳಿಗೆ ಧುಮುಕ್ತಾ ಬರ್ತಾರೆ. ಅದರಲ್ಲಿ 1922ರಲ್ಲಿ ಶಾಂತಿಯುತವಾಗಿ ಚಳುವಳಿ ನಡೆಸ್ತಿದ್ದ ಚಳುವಳಿಗಾರರ ಮೇಲೆ ಏನ್ ಮಾಡ್ತಾರೆ, ಬ್ರಿಟಿಷರ ಪರವಾಗಿದ್ದಂತ ಪೊಲೀಸರು ಏನ್ ಮಾಡ್ತಾರೆ, ಗೋಲಿಬಾರನ್ನ ಸಾರಿ ಚಳುವಳಿಗಾರರ ಮೇಲೆ ಪೊಲೀಸರು ಹಲ್ಲೆಯನ್ನ ಮಾಡ್ತಾರೆ. ಇದರಿಂದ ರೊಚ್ಚಿಗೆದ್ದ ಜನರು ಏನ್ ಮಾಡ್ತಾರೆ, ಪೊಲೀಸ್ ಠಾಣೆಗೆ ನುಗ್ಗಲು ಯತ್ನಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಪೊಲೀಸರು ಗೋಲಿಬಾರ್ ನಡೆಸ್ತಾರೆ. ಅಂದ್ರೆ ಫಸ್ಟ್ ಯೋಧರೊಂದಿಗೆ ಸಾಕಷ್ಟು ಜನ ಚಳುವಳಿಯನ್ನ ನಡೆಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅದರ ಮೇಲೆ ಚಳುವಳಿಗಾರರ ಮೇಲೆ ಏನ್ ಮಾಡ್ತಾರೆ, ಪೊಲೀಸರು ಹಲ್ಲೆ ಮಾಡ್ತಾರೆ. ಇದರಿಂದ ರೊಚ್ಚಿಗೊಳ್ತಾರೆ ಯಾರು, ಸ್ವಾತಂತ್ರ್ಯ ಹೋರಾಟಗಾರರು. ರೊಚ್ಚಿಗೆದ್ದ ಸ್ವಾತಂತ್ರ್ಯ ಹೋರಾಟಗಾರರಲ್ಲೇ ಏನ್ ಮಾಡ್ತಾರೆ, ಪೊಲೀಸ್ ಠಾಣೆಗೆ ನುಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡ್ತಾರೆ, ಗೋಲಿಬಾರನ್ನ ಮಾಡ್ತಾರೆ. ಪೊಲೀಸರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಖಾಲಿಯಾದ ಕಾರಣದಿಂದ ಪೊಲೀಸರು ಏನ್ ಮಾಡ್ತಾರೆ, ಠಾಣೆಯೊಳಗೆ ಓಡ್ತಾರೆ. ಅಂದ್ರೆ ಅವರಲ್ಲಿ ಎಷ್ಟು ಗನ್ಗಳು ಇವು ಗುಂಡುಗಳಿದ್ವಿ ಅವೆಲ್ಲವನ್ನ ಆರಿಸ್ತಾರೆ, ಗೋಲಿಬಾರ್ ಮಾಡ್ತಾರೆ. ಅದಾದ ನಂತರ ಅವರಲ್ಲಿ ಶಸ್ತ್ರಾಸ್ತ್ರಗಳು ಎಲ್ಲಾ ಖಾಲಿ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಅವರು ತಮ್ಮ ರಕ್ಷಣೆಗಾಗಿ ಎಲ್ಲಿ ಪೊಲೀಸ್ ಠಾಣೆಯೊಳಗೆ ಓಡ್ತಾರೆ. ಆಗ ಕುಪಿತರಾದ ಚಳುವಳಿಗಾರರು ಏನ್ ಮಾಡ್ತಾರೆ, ಪೊಲೀಸ್ ಠಾಣೆಗೆ ಬೆಂಕಿ ಹಚ್ತಾರೆ. ಇಡೀ ಪೊಲೀಸ್ ಠಾಣೆನೆ ಸುಟ್ಟು ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಅದರಲ್ಲಿದ್ದ 22 ಜನ ಪೊಲೀಸರು ಏನಾಗ್ತಾರೆ, ಜೀವಂತವಾಗಿ ಸಜೀವ ದಹನವಾಗ್ತಾರೆ. ಈ ಒಂದು ಘಟನೆಯನ್ನ ನಾವು ಇತಿಹಾಸದಲ್ಲಿ ಏನಂತ ಕರಿತೀವಿ, ಚೌರಿ ಚೌರ ಘಟನೆ ಅಂತೇಳಿ ಕರಿತೀವಿ. ಇದು ಅಸಹಕಾರ ಚಳವಳಿಯ ಮುಂದುವರೆದ ಭಾಗ ಅಂತೇಳಿ ಹೇಳ್ತಾ ಹೋಗ್ತಾರೆ. ಈ ಒಂದು ಘಟನೆ ಗಾಂಧೀಜಿ ಅವರಿಗೆ ಬಹಳಷ್ಟು ಖಿನ್ನತೆಯನ್ನ ಉಂಟು ಮಾಡಿತು. ಯಾಕಂದ್ರೆ ಅವರು ಅಹಿಂಸೆಯನ್ನ ಪ್ರತಿಪಾದಿಸ್ಬೇಕಂತೇಳಿ ಅವರ ಒಂದು ಉದ್ದೇಶ ಆಗಿತ್ತು. ಆದ್ರೆ ಈ ಒಂದು ಅಸಹಕಾರ ಚಳವಳಿ ಹಿಂಸೆಯಾಗಿ ಪರಿವರ್ತನೆ ಆಗ್ತಾ ಬಂತು. ನೋಡ್ರಿ, ಚಳವಳಿಗಾರರ ಹಿಂಸಾತ್ಮಕ ವರ್ತನೆಗಾಗಿ ಗಾಂಧೀಜಿಯವರು ವಿಷಾದವನ್ನ ವ್ಯಕ್ತಪಡಿಸಿ ಏನ್ ಮಾಡ್ತಾರೆ, ಅಸಹಕಾರ ಚಳವಳಿಯನ್ನ ಹಿಂತೆಗೆದುಕೊಂಡ್ರು. ಈ ಒಂದು ಅಂಶ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬ್ರಿಟಿಷ್ ಸರ್ಕಾರವು ಈ ಹಿಂಸಾತ್ಮಕ ಘಟನೆಗೆ ಗಾಂಧೀಜಿಯವರನ್ನ ಹೊಣೆಗಾರನನ್ನಾಗಿ ಮಾಡಿತು. ಯಾಕೆ ಗಾಂಧೀಜಿಯವರನ್ನ ಹೊಣೆಗಾರರನ್ನ ಮಾಡಿತು? 1920ರಲ್ಲಿ ಅಸಹಕಾರ ಚಳವಳಿಗೆ ಕರೆ ಕೊಟ್ಟವರೇ ಮಹಾತ್ಮ ಗಾಂಧೀಜಿ ಆಗಿದ್ರು. ಸೊ ಹಾಗಾಗಿ ಅವರಿಗೆ 6 ವರ್ಷಗಳ ಕಾಲ ಸೆರೆವಾಸವನ್ನ ಸರ್ಕಾರ ವಿಧಿಸ್ತಾ ಬಂತು. ಆದ್ರೆ 1924ರಲ್ಲಿ ಅವರಿಗೆ ಅನಾರೋಗ್ಯದ ಕಾರಣದಿಂದ ಗಾಂಧೀಜಿ ಅವರನ್ನ ಸರ್ಕಾರ ಬಿಡುಗಡೆ ಮಾಡ್ತಾ ಬಂತು. ಇಷ್ಟು ಅಸಹಕಾರ ಚಳವಳಿಗೆ ಸಂಬಂಧಿಸಿದಂತೆ ನಾವು ನೋಡ್ಬೋದು. ಇನ್ನು 2ನೇ ಪ್ರಶ್ನೆ, 1857ರ ದಂಗೆಗೆ ಆರ್ಥಿಕ ಕಾರಣಗಳನ್ನ ವಿವರಿಸಿ ಅನ್ನೋದು 2ನೇ ಪ್ರಶ್ನೆ ಆಗಿತ್ತು. ಅದರ ಅಂಶಗಳನ್ನ ನಾವು ನೋಡೋದಾದ್ರೆ, ಏನೆಲ್ಲ ಆರ್ಥಿಕ ಕಾರಣಗಳು 1857ರ ದಂಗೆಗೆ ಕಾರಣ ಆಗುತ್ತಂದ್ರೆ, ಇಂಗ್ಲೆಂಡ್ ನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಯಂತ್ರಗಳು ಕಾರ್ಯಾರಂಭ ಮಾಡಿದ್ರಿಂದ ನಮ್ಮ ದೇಶದಲ್ಲಿದ್ದ ಕರಕುಶಲ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸ್ತಾ ಬರ್ತವೆ. ಯಾಕಂದ್ರೆ ಇಲ್ಲಿರುವ ಎಲ್ಲಾ ಕಚ್ಚಾ ವಸ್ತುಗಳನ್ನ ಅಲ್ಲಿಗೆ ರಫ್ತು ಮಾಡಲಾಗ್ತಾ ಇತ್ತು. ಹಾಗಾಗಿ ಇಲ್ಲಿನ ದೇಶೀಯ ಕೈಗಾರಿಕೆಗಳು ಮತ್ತು ಕರಕುಶಲತೆಗಳು ಕ್ಷೀಣಿಸ್ತಾ ಬಂದವು. ಅದರ ಜೊತೆಗೆ ಯಾವಾಗ ಈ ಕೈಗಾರಿಕೆಗಳು ಕ್ಷೀಣಿಸ್ತಾ ಬಂದವು, ಭಾರತದಲ್ಲಿರುವ ಕರಕುಶಲಕಾರರು ಏನಾಗ್ತಾರೆ, ನಿರುದ್ಯೋಗಿಗಳು ಆಗ್ತಾ ಹೋಗ್ತಾರೆ. ಇನ್ನು ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳ ಅವನತಿ ಹೊಂದಿ ನೇಕಾರಿಕೆ ವೃತ್ತಿಯವರು ಏನ್ ಮಾಡ್ತಾರೆ, ಉದ್ಯೋಗವನ್ನ ಕಳೆದುಕೊಳ್ತಾ ಬರ್ತಾರೆ. ಯಾಕಂದ್ರೆ ಅಲ್ಲೆಲ್ಲ ಜಿನ್ನಿಂಗ್ ಫ್ಯಾಕ್ಟರಿಗಳು ಅವೆಲ್ಲ ಜಾಸ್ತಿ ಆರಂಭ ಆಗ್ತಾ ಬರುತ್ತೆ ಕೈಗಾರಿಕೆಗಳು. ಹಾಗಾಗಿ ನಮ್ಮ ಇಲ್ಲಿ ಕೈನೇಗಿಯಿಂದ ಮಾಡಿರುವಂತ ಬಟ್ಟೆಗಳು ಸಾಕಷ್ಟು ಮಾರಾಟ ಆಗ್ತಾ ಇರಲ್ಲ. ಆ ಒಂದು ಕಾರಣದಿಂದ ಏನಾಗುತ್ತೆ, ನಮ್ಮ ಭಾರತದಲ್ಲಿರುವಂತಹ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳ ಅವನತಿ ಹೊಂದಿ ನೇಕಾರಿಕೆ ವೃತ್ತಿಯವರು ಏನ್ ಮಾಡ್ತಾರೆ, ಉದ್ಯೋಗಗಳನ್ನ ಕಳೆದುಕೊಳ್ತಾ ಬರ್ತಾರೆ. ಅದರ ಜೊತೆಗೆ ಗೃಹ ಕೈಗಾರಿಕೆಗಳಿಗೆ ತೀವ್ರ ಆರ್ಥಿಕ ನಷ್ಟ ಅನುಭವಿಸಿ ಶಿಥಿಲಗೊಳ್ತಾ ಬಂದ್ವು. ಅಂದ್ರೆ ಆಗಿನ ಸಂದರ್ಭದಲ್ಲಿ ನಮ್ಮ ಭಾರತೀಯರ ಜೀವನಾಧಾರವೇ ಏನಾಗಿತ್ತು, ಗೃಹ ಕೈಗಾರಿಕೆಗಳಾಗಿದ್ವು. ಆದ್ರೆ ಅವುಗಳೇ ಅವನತಿ ಹೊಂದಿದ್ಮೇಲೆ ಅವರು ಆರ್ಥಿಕವಾಗಿ ಸಬಲರಾಗ್ಲಿಕ್ಕೆ ಹೇಗೆ ಸಾಧ್ಯ ಇಲ್ಲ. ಹಾಗಾಗಿ ತೀವ್ರ ಆರ್ಥಿಕ ನಷ್ಟ ಅನುಭವಿಸಿ ಎಲ್ಲಾ ಗೃಹ ಕೈಗಾರಿಕೆಗಳು ಶಿಥಿಲಾವಸ್ಥೆಗೆ ಹೋಗ್ತಾ ಬರುತ್ತೆ. ಅದರ ಜೊತೆಗೆ ಭಾರತದ ವಸ್ತುಗಳನ್ನ ಇಂಗ್ಲೆಂಡ್ ನಲ್ಲಿ ಮಾರಲು ದುಬಾರಿ ಸುಂಕವನ್ನ ಏರಿದ್ರು. ಅಂದ್ರೆ ಇಂಗ್ಲೆಂಡ್ ಇಂದ ಇಲ್ಲಿ ನಮ್ಮ ಭಾರತದಲ್ಲಿ ಏನೇ ಮಾರಾಟ ಮಾಡಿದ್ರು ಅವರು ಸುಂಕರಹಿತವಾಗಿ ಮಾರಾಟ ಮಾಡ್ತಾ ಇದ್ರು. ಆದ್ರೆ ನಮ್ಮ ದೇಶೀಯ ವಸ್ತುಗಳನ್ನ ಇಂಗ್ಲೆಂಡ್ ಅಲ್ಲಿ ಮಾರಾಟ ಮಾಡ್ಬೇಕಾದ್ರೆ ಅವರು ಅಧಿಕ ಸುಂಕವನ್ನ ವಿಧಿಸ್ತಾ ಇದ್ರು. ಇದು ಅಂದ್ರೆ ನಮ್ಮ ದೇಶೀಯ ವಸ್ತುಗಳನ್ನ ಇಂಗ್ಲೆಂಡ್ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದು ಅಷ್ಟು ಸುಲಭದ ಮಾತು ಆಗಿರಲಿಲ್ಲ. ಅದರ ಜೊತೆಗೆ ಏನಾಗುತ್ತಪ್ಪ ಅಂತಂದ್ರೆ, ಜಮೀನ್ದಾರಿ ಪದ್ಧತಿ ಅನ್ನೋದು ಕೃಷಿಕರ ಮೇಲೆ ಶೋಷಣೆಗೆ ಕಾರಣ ಆಗ್ತಾ ಬರುತ್ತೆ. ಅಂದ್ರೆ ಜಮೀನ್ದಾರರು ಏನ್ ಮಾಡ್ತಾರೆ, ಇವರಿಂದ ಅಂದ್ರೆ ರೈತರಿಂದ ಕಂದಾಯ ವಸೂಲಿ ಮಾಡೋ ಸಲುವಾಗಿ ಸಾಕಷ್ಟು ಶೋಷಣೆಯನ್ನ ಮಾಡ್ತಾ ಇದ್ರು. ಈ ಒಂದು ಶೋಷಣೆ ಕೂಡ ಏನಾಗುತ್ತೆ, 1857ರ ದಂಗೆಗೆ ಆರ್ಥಿಕ ಕಾರಣ ಆಗ್ತಾ ಬರುತ್ತೆ. ಅದರ ಜೊತೆಗೆ ಇನ್ನೊಂದು ಬೆಳವಣಿಗೆ ಆಗಿತ್ತಲ್ಲಿ, ಏನಂತಂದ್ರೆ ಕಂದಾಯ ವಸೂಲಿ ಮಾಡ್ಲಿಕ್ಕೆ ತಾಲೂಕುದಾರರಿಗೆ ಒಂದು
ರೈಟ್ಸ್ ಅನ್ನ ನೀಡಲಿದ್ರು ಯಾರು ಬ್ರಿಟಿಷ್ ಸರ್ಕಾರ. ಆದ್ರೆ 1857ರ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಕಂದಾಯ ವಸೂಲಿ ಮಾಡೋ ಒಂದು ತಾಲೂಕುದಾರರ ಹಕ್ಕನ್ನ ಏನ್ ಮಾಡಲಾಗುತ್ತೆ, ಅವರು ಕಸಿದುಕೊಳ್ತಾರೆ, ಯಾರು ಬ್ರಿಟಿಷರು. ಇದು ಕೂಡ ಒಂದು ಕಾರಣ ಆಗ್ತಾ ಬರುತ್ತೆ. ಅದಾದ ನಂತರ ಇನಾಮ್ ಆಯೋಗ ಅಂತೇಳಿ ಒಂದು ಆಯೋಗವನ್ನ ರಚಿಸ್ತಾರೆ. ಆ ಆಯೋಗ ಏನ್ ಮಾಡ್ತಪ್ಪ ಅಂತಂದ್ರೆ ಈಗೇನು ರೈತರಿಗೆ ಇನಾಮ್ ಭೂಮಿಯನ್ನ ನೀಡಲಾಗಿರುತ್ತಲ್ಲ, ಆ ಎಲ್ಲಾ ಇನಾಮ್ ಭೂಮಿಯನ್ನ ವಾಪಸ್ ಪಡಿಬೇಕು ಅಂತೇಳಿ ಒಂದು ಆದೇಶವನ್ನ ಹೊರಡಿಸುತ್ತೆ. ಈ ಎಲ್ಲಾ ಅಂಶಗಳು ಏನಾಗತ್ತಪ್ಪ ಅಂದ್ರೆ 1857ರ ದಂಗೆಗೆ ಪ್ರಮುಖ ಆರ್ಥಿಕ ಕಾರಣಗಳಾಗ್ತಾವಂತಂದು ನಾವಿಲ್ಲಿ ಹೇಳ್ಬಹುದು. ಇದ್ರ ಬಗ್ಗೆ ಒಂದಿಷ್ಟು ವಿವರಣೆ ನಾವು ಬುಕ್ಕಲ್ಲಿ ನೋಡೋದಾದ್ರೆ, ಇಂಗ್ಲೆಂಡ್ ನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸ್ತಾ ಬಂದವು. ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು. ಅಂದ್ರೆ ಇಲ್ಲಿರುವ ಎಲ್ಲಾ ಅಂಶಗಳನ್ನ ಬರೆಯೋದಕ್ಕಿಂತ ಇಲ್ಲಿ ನಮ್ಮ ಭಾರತದ ಮೇಲೆ ಏನೆಲ್ಲ ಪರಿಣಾಮಗಳು ಬೀರಿದ್ವು ಅನ್ನೋದನ್ನ ನಾವು 40 ಪದಗಳಲ್ಲಿ ಮಾತ್ರ ಮೀಸಲಿಡಬೇಕಾಗುತ್ತೆ. ಹಂಗಾಗಿ ಯಾವ ಇಂಪಾರ್ಟೆಂಟ್ ಅನ್ಸಿದೋ ಅಂತ ಪಾಯಿಂಟ್ಸ್ ಮಾತ್ರ ನಾನು ಅಲ್ಲಿ ಹಾಕಿದ್ದೀನಿ. ಭಾರತದಲ್ಲಿದ್ದಂತ ಕರಕುಶಲಗಾರರು ನಿರುದ್ಯೋಗಿಗಳಾಗ್ತಾರೆ. ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳ ಅವನತಿ ಹೊಂದಿ ನೇಕಾರಿಕೆ ವೃತ್ತಿಯವರು ಉದ್ಯೋಗವನ್ನ ಕಳೆದುಕೊಳ್ತಾರೆ. ಅದರ ಜೊತೆಗೆ ಗೃಹ ಕೈಗಾರಿಕೆಗಳು ಕೂಡ ಇದೇ ಬಗೆಯ ತೀವ್ರ ನಷ್ಟವನ್ನು ಅನುಭವಿಸಿ ಶಿಥಿಲಗೊಳ್ತಾ ಬಂದವು, ಅಂದ್ರೆ ಅವನತಿ ಹೊಂದ್ತಾ ಬರ್ತವೆ. ಇನ್ನು ಭಾರತದ ವಸ್ತುಗಳನ್ನ ಇಂಗ್ಲೆಂಡ್ ನಲ್ಲಿ ಮಾರಲು ಬ್ರಿಟಿಷರ್ ಏನ್ ಮಾಡ್ತಾರೆ, ದುಬಾರಿ ಸುಂಕವನ್ನ ಅಂದ್ರೆ ತೆರಿಗೆಯನ್ನ ಹಾಕ್ತಾ ಬರ್ತಾರೆ. ಅದರ ಜೊತೆಗೆ ಜಮೀನ್ದಾರಿ ಪದ್ಧತಿಯಿಂದಾಗಿ ಸರ್ಕಾರಿ ಮತ್ತು ರೈತನ ಮಧ್ಯೆ ಯಾರು ಇರ್ತಾ ಇದ್ರು, ಜಮೀನ್ದಾರ ಇರ್ತಿದ್ದ. ಅಂದ್ರೆ ಮಧ್ಯವರ್ತಿ ಅಂತ ಕರೀತಾರೆ. ಅವನು ಜಮೀನ್ದಾರ. ಆ ಜಮೀನ್ದಾರ ಏನ್ ಮಾಡ್ತಾ ಇದ್ದ, ಕೃಷಿಕರನ್ನ ಶೋಷಣೆ ಮಾಡ್ತಾ ಇದ್ದ. ಇದು ಕೂಡ ರೈತರು ಕೆರಳುವಂತೆ ಮಾಡ್ತಾ ಬರುತ್ತೆ. ಅದರ ಜೊತೆಗೆ ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ ಹಕ್ಕುಗಳನ್ನ ಹಿಂಪಡೆಯಲಾಯಿತು. ಅಂದ್ರೆ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ, ತಾಲೂಕುದಾರರಿಗೆ ಇರುವಂತ ಒಂದು ಹಕ್ಕನ್ನ ಅವರು ಹಿಂಪಡೆದುಕೊಳ್ತಾರೆ. ಅದರ ಜೊತೆಗೆ ಇನಾಮ್ ಆಯೋಗವನ್ನ ನೇಮಿಸಿ ಇನಾಮ್ ಭೂಮಿಯನ್ನ ವಾಪಸ್ ಪಡೆದುಕೊಳ್ಳಲಾಗುತ್ತೆ. ಅಂದ್ರೆ ಒಂದು ರೊಟ್ಟಿಯನ್ನ ಕೊಟ್ಟು ಅದನ್ನ ಕಸ್ಕೊಂಡ್ರೆ ಎಷ್ಟು ಸಿಟ್ಟು ಬರುತ್ತೆ, ಅದೇ ತರ ರೈತರಿಗೆ ಭೂಮಿಯನ್ನ ಕೊಟ್ಟು ಆ ಭೂಮಿಯನ್ನ ವಾಪಸ್ ಕಸಿದುಕೊಳ್ತಾರೆ. ಸೊ ಇದು ಒಂದು ರೈತರ ಕೆಂಗಣ್ಣಿಗೆ ಕಾರಣ ಆಗ್ತಾ ಬರುತ್ತೆ. ಇದರಿಂದ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟವನ್ನ ಅನುಭವಿಸಿದ್ರು. ಇದು ಕೂಡ ರೈತ ಮಹಾನ್ ಪ್ರತಿಭಟನೆಗೆ ಕಾರಣ ಆಗ್ತಾ ಬಂತು ಅನ್ನೋದು ಆರ್ಥಿಕ ಕಾರಣಗಳನ್ನ ನಾವು ನೋಡ್ಬೋದು. ನೆಕ್ಸ್ಟ್, ನೆಹರೂರವರನ್ನ ನವ ಭಾರತದ ಶಿಲ್ಪಿ ಅಂತೇಳಿ ಕರೀತಾರೆ. ಯಾಕೆ ಕರೆದ್ರು ಅನ್ನೋದು ಇದೊಂದು ಪ್ರಶ್ನೆ. ನಾವು ಈ ಒಂದು ಟಾಪಿಕ್ ನ ಇಂದಿನ ಏನ್ ಟೈಟಲ್ ಇದೆಯಲ್ಲ, ಆ ಟೈಟಲ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇದೊಂದು ಪ್ರಶ್ನೆ ನಮ್ಗೆ ಸಾಕು ಅಂತೇಳಿ ನನ್ನ ಅಭಿಪ್ರಾಯ. ಇದು ಪ್ರಶ್ನೆ ಮುಗಿದ ನಂತರ ನಾವ್ ಯಾಕೆ ಆ ಟೈಟಲ್ ನ ಕೊಟ್ಟಿವಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನೆಹರೂರವರನ್ನ ನವ ಭಾರತದ ಶಿಲ್ಪಿ ಎನ್ನುತ್ತಾರೆ ಏಕೆ ಅನ್ನೋದು 3ನೇ ಪ್ರಶ್ನೆ ಆಗಿತ್ತು. ಅದನ್ನ ನೋಡೋಣ. ಕೈಗಾರಿಕೀಕರಣ ಮತ್ತು ನವ ಭಾರತದ ಶಿಲ್ಪಿಯಾಗಿ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದ ನೆಹರೂರವರನ್ನು ನಾವು ಕಾಣ್ತೇವೆ. ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ನೆಹರೂರವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅವರು ಅಧಿಕಾರವನ್ನು ಸ್ವೀಕರಿಸಿದ ನಂತರ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಬೇಕನ್ನೋದು ಅವರ ಒಂದು ಬಹಳಷ್ಟು ಮಹದಾಸೆ ಆಗಿತ್ತು. ಯಾಕಂದ್ರೆ ಕೈಗಾರಿಕರಣದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನೋದು ಅವರ ಉದ್ದೇಶ ಆಗಿರೋದ್ರಿಂದ ಕೈಗಾರಿಕೀಕರಣ ಮತ್ತು ನವ ಭಾರತದ ಶಿಲ್ಪಿ ಅಂತೇಳಿ ಅವರನ್ನ ಕರಿತಾ ಹೋಗ್ತಾರೆ. ಅವರು ಮಾಡಿರುವಂತಹ ಕೆಲವೊಂದು ಸಾಧನೆಗಳನ್ನ ನಾವು ನೋಡೋದಾದ್ರೆ, ಯಾಕೆ ಅವರನ್ನ ನವ ಭಾರತದ ಶಿಲ್ಪಿ ಎನ್ನುತ್ತೇವೆ ಅನ್ನೋದಕ್ಕೆ ಕೆಲವೊಂದು ಅಂಶಗಳನ್ನ ನಾವು ಗಮನಿಸೋದಾದ್ರೆ, ಭಾರತದ ಮೊದಲ ಗೃಹ ಮಂತ್ರಿ ಯಾರಾಗಿರ್ತಾರೆ, ಉಕ್ಕಿನ ಮನುಷ್ಯ ಎಂದು ಖ್ಯಾತಿಯಾಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನ ಉಕ್ಕಿನ ಮನುಷ್ಯ ಅಂತ ಕರಿತೀವಿ, ಮತ್ತು ಭಾರತ ಗೃಹ ಮಂತ್ರಿ ಅಂತೇಳಿ ಮೊದಲ ಗೃಹ ಮಂತ್ರಿ ಅಂತಾನೂ ಕರಿತಾ ಹೋಗ್ತೇವೆ. ಅವರ ಒಂದು ನೇತೃತ್ವದಲ್ಲಿ ಏನ್ ಮಾಡ್ತಾರೆ, ನೆಹರೂರವರು ಭಾರತದ ಅನೇಕ ದೇಶೀಯ ಸಂಸ್ಥಾನಗಳ ವಿಲೀನಕ್ಕೆ ಅವಕಾಶವನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ನೇತೃತ್ವದಲ್ಲಿ ನಮ್ಮ ದೇಶೀಯ ಸಂಸ್ಥಾನಗಳನ್ನ ವಿಲೀನ ಮಾಡಿ ಅಖಂಡ ಭಾರತವನ್ನ ಸೃಷ್ಟಿ ಮಾಡುವ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅದಾದ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಮೂಲಕ ಭಾರತಕ್ಕೆ ಪ್ರಜಾಪ್ರಭುತ್ವೀಯ ತಳಹದಿಯನ್ನ ಹಾಕ್ತಾರೆ. ಅಂದ್ರೆ ಭಾಷಾವಾರು ಪ್ರಾಂತ್ಯಗಳನ್ನ ಇವರು ರಚನೆ ಮಾಡ್ತಾರೆ. ಭಾಷಾವಾರು ಪ್ರಾಂತ್ಯಗಳಾದ ಮೇಲೆ ರಾಜ್ಯಗಳನ್ನ ರಚನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾರೆ. ಯಾರು, ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ. ನೆಕ್ಸ್ಟ್, ಬಂಡವಾಳ ಮತ್ತು ಸಮಾಜವಾದಿ ತತ್ವಗಳನ್ನು ಒಳಗೊಂಡ ಮಿಶ್ರ ಆರ್ಥಿಕ ನೀತಿಯು ನೆಹರೂರವರ ಆಧುನಿಕ ಭಾರತದ ಮೈಲಿಗಲ್ಲಾಯ್ತು. ಅಂದ್ರೆ ಕೆಲವೊಂದು ದೇಶಗಳು ಬಂಡವಾಳಶಾಹಿ ದೇಶಗಳಾಗ್ತವೆ, ಕೆಲವೊಂದು ದೇಶಗಳು ಸಮಾಜವಾದಿ ತತ್ವವನ್ನು ಅಳಿಸ್ಕೊಂಡಿರುವ ಆರ್ಥಿಕ ದೇಶಗಳಾಗ್ತವೆ. ಆದ್ರೆ ನಮ್ಮ ಭಾರತದ ಆಗಿನ ಸಂದರ್ಭದಲ್ಲಿ ನೆಹರೂರವರು ಏನ್ ಮಾಡ್ತಾರ ಅಂದ್ರೆ ಎರಡೂ ಲಕ್ಷಣಗಳನ್ನ, ಅಂದ್ರೆ ಬಂಡವಾಳಶಾಹಿತ್ವ ಮತ್ತು ಸಮಾಜಶಾಹಿತ್ವ, ಈ ಎರಡೂ ಆರ್ಥಿಕತೆಯ ಲಕ್ಷಣಗಳನ್ನ ಒಳಗೊಂಡ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಅವರು ನಮ್ಮ ಭಾರತಕ್ಕೆ
ಪರಿಚಯ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದು ಅವರ ಆಧುನಿಕ ಭಾರತದ ಮೈಲಿಗಲ್ಲಾಯಿತು ಅನ್ನೋದು, ಮಿಶ್ರ ಆರ್ಥಿಕ ವ್ಯವಸ್ಥೆ ಅನ್ನೋದು ಆಧುನಿಕ ಭಾರತದ ಮೈಲಿಗಲ್ಲುಗಳಲ್ಲಿ ಒಂದಾಗುತ್ತೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ. ಅದಾದ ನಂತರ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಯಾರು ನಂಬಿದ್ರು? ನೆಹರೂರವರು ನಂಬಿದ್ರು. ಈ ಒಂದು ಕೈಗಾರಿಕೆಗಳನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ದೇಶದ ಬಡ ಜನರ ಹಸಿವನ್ನು ನೀಗಿಸುವ ಸಲುವಾಗಿ ಮತ್ತೆ ಕೃಷಿಗೆ ಜಾಸ್ತಿ ಪ್ರೋತ್ಸಾಹ ನೀಡಬೇಕೆಂಬ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, ಪಂಚವಾರ್ಷಿಕ ಯೋಜನೆಗಳನ್ನ ಅವರು ಜಾರಿಗೆ ತರ್ತಾ ಬರ್ತಾರೆ. ಹಾಗಾಗಿ ಪಂಚವಾರ್ಷಿಕ ಯೋಜನೆಗಳ ಅಧಿಕಾರ ಅಂತಲೂ ಕೂಡ ಅವರನ್ನು ಕರೀತಾರೆ. ಈ ಒಂದು ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶದ ಅಭಿವೃದ್ಧಿಯ ಕನಸನ್ನ ನೆಹರೂರವರು ಕಾಣ್ತಾ ಬರ್ತಾರೆ. ಇನ್ನು ಅವರು ವಿಶೇಷವಾಗಿ ಅನುಸರಿಸಿರುವಂತಹ ಅವರ ಒಂದು ಬಹಳ ಮುಖ್ಯವಾದ ನೀತಿ ಯಾವುದು ಅಂತಂದ್ರೆ ವಿದೇಶಾಂಗ ನೀತಿ. ಈ ವಿದೇಶಾಂಗ ನೀತಿಯಲ್ಲಿ ಆಗ ರಾಜಕೀಯ ಧ್ರುವೀಕರಣ ಇತ್ತು. ಶೀತಲ ಸಮರ ನಡೆಯುವಂತಹ ಸಂದರ್ಭದಲ್ಲಿ ಇಡೀ ಜಗತ್ತು 2 ಭಾಗಗಳಾಗಿ ವಿಂಗಡಣೆ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ತಟಸ್ಥ ನೀತಿಯನ್ನ ನಮ್ಮ ಭಾರತ ದೇಶ ಅನುಸರಿಸ್ತಾ ಬಂತು. ಅಂದ್ರೆ ಭಾರತ ಮೊದಲು ಎನ್ನುವ ನೀತಿಯ ಅನುಗುಣವಾಗಿ ಆಲಿಪ್ತ ನೀತಿಯನ್ನ ಅಂದ್ರೆ ಶಾಂತಿಯ ನೀತಿಯನ್ನ ಅವರು ಅನುಸರಿಸ್ತಾ ಬರ್ತಾರೆ. ಅದಾದ ನಂತರ ಪಂಚಶೀಲ ತತ್ವಗಳ ಮೂಲಕ ಶಾಂತಿ ಸಹಬಾಳ್ವೆಯ ಸೂತ್ರವನ್ನ ಅನುಷ್ಠಾನಕ್ಕೆ ತರ್ತಾರೆ. ಈ ಎಲ್ಲಾ ಅಂಶಗಳನ್ನ ಗಮನಿಸಿದ ನಂತರ ನೆಹರೂರವರನ್ನ ನವ ಭಾರತದ ಶಿಲ್ಪಿ ಅಂತ ಕರಿಬಹುದು ಅನ್ನೋ ಒಂದು ಹೇಳಿಕೆ ನಾವು ಕೊಡ್ತಾ ಬರ್ಬೋದು. ಅವ್ರ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಈ ಒಂದು ಪ್ರಶ್ನೆ ಇಡೀ ಒಂದು ಪಾಠದಲ್ಲಿ ಬಹಳ ವಿಶೇಷವಾಗಿ ತೆಗೆದಿದ್ರೆ ನಾವೇನ್ ಮಾಡ್ತಾ ಹೋಗ್ತೀವಪ್ಪ ಅಂತಂದ್ರೆ ಪಾಠದ ಕೊನೆಯಲ್ಲಿರುವ ಪ್ರಶ್ನೆಗಳು ಏನಿದಾವಲ್ಲ ಅವುಗಳ ಮೇಲೆ ಡಿಪೆಂಡ್ ಆಗ್ತಾ ಬರ್ತೀವಿ. ಆದ್ರೆ ಈ ಒಂದು ಪ್ರಶ್ನೆ ಒಂದೇ ಲೈನ್ ಅಲ್ಲಿ ಒಂದು ಇಡೀ ಪ್ರಶ್ನೆಯನ್ನ ಫ್ರೇಮ್ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ನಾವಿಲ್ಲಿ ನೋಡ್ಬೋದು. ನಾ ಹೇಳಿದೆ ಮೊದಲೇ ಆರಂಭದಲ್ಲಿ, ಸಾಕಷ್ಟು ಜನ ಇಂತಹ ಪ್ರಶ್ನೆಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಾರೆ. ಈ ನಿರ್ಲಕ್ಷ್ಯ ಮಾಡಿದಂತ ಸಂದರ್ಭದಲ್ಲಿ 4 ಅಂಕಗಳನ್ನ ಕಳ್ಕೊಂಡ್ರೆ ಅಂದ್ರೆ ಒಂದೊಂದು ಡಿಜಿಟ್ ಅಲ್ಲಿ ಹೊರಗೆ ಬರ್ತಾ ಹೋಗುವಂತ ಸಂದರ್ಭದಲ್ಲಿ 4 ಅಂಕಗಳನ್ನ ನಾವು ಬಿಟ್ಕೊಡೋದ್ರಲ್ಲಿ ಹುದ್ದೆ ಕಳ್ಕೊಳ್ಳದೆ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲಿ ನೋಡ್ರಿ, ಒಂದೇ ಒಂದು ಸಾಲಿನಲ್ಲಿ ಇಡೀ ಒಂದು ಪ್ರಶ್ನೆಯನ್ನ ಫ್ರೇಮ್ ಮಾಡಿದ್ದಾರೆ. ಅವರು ಏನು ಕೈಗಾರೀಕರಣ ಮತ್ತು ನವ ಭಾರತದ ಶಿಲ್ಪಿಯಾಗಿ ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿದ್ದ ನೆಹರೂರವರು ಇದೊಂದೇ ಲೈನ್ ನಲ್ಲಿ ಅವರು ಇಡೀ ಒಂದು 4 ಅಂಕದ ಪ್ರಶ್ನೆಯನ್ನೇ ಫ್ರೇಮ್ ಮಾಡಿದ್ದಾರೆ. ಸೊ ಹಂಗಾಗಿ ನಾವು ಪುಸ್ತಕದಲ್ಲಿರುವಂತಹ ಯಾವ ಅಂಶಗಳನ್ನು ಬಿಟ್ಟು ಓದೋಂಗಿಲ್ಲ. ಪ್ರತಿಯೊಂದು ಅಂಶಗಳು ಇಂಪಾರ್ಟೆಂಟ್ ಅಂತಾನೆ ನಾವು ಓದ್ಬೇಕಾಗುತ್ತೆ. ಸೊ ಹಂಗಾಗಿ ನಾನು ಈ ಹಿಂದೆನೆ ಹೇಳಿದ್ದೆ, ನಾವು ನೋಟ್ಸ್ ಅನ್ನು ಮಾಡ್ಕೊಂತೀವಲ್ಲ, ನೋಟ್ಸ್ ಮಾಡ್ಕೊಂಡ ಸಂದರ್ಭದಲ್ಲಿ ನಮಗೇನು ಇಂಪಾರ್ಟೆಂಟ್ ಅನ್ಸುತ್ತೆ ಅವುಗಳನ್ನ ಮಾತ್ರ ನಾವು ಓದ್ತಾ ಹೋಗ್ತೀವಿ, ಬೇರೆ ವಿಷಯಗಳನ್ನ ನಾವು ಓದಲ್ಲ. ಸೊ ಹಾಗಾಗಿ ನೋಟ್ಸ್ನ ಅವಾಯ್ಡ್ ಮಾಡಿ ಬುಕ್ನ ಓದ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಂತೇಳಿ ಹೇಳ್ಬೋದು. ಈಗ ಇಷ್ಟೊತ್ತು ಈ ಒಂದು ಪ್ರಶ್ನೆ ಬಗ್ಗೆ ಚರ್ಚೆ ಮಾಡಿದೀವಿ ನೋಡ್ರಿ. ಭಾರತದ ಮೊದಲ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಭಾರತದ ದೇಶೀಯ ಸಂಸ್ಥಾನಗಳ ವಿಲೀನಕ್ಕೆ ನೆಹರೂರವರು ಕಾರಣ ಆದ್ರು. ಅದಾದ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಮೂಲಕ ಭಾರತಕ್ಕೆ ಪ್ರಜಾಪ್ರಭುತ್ವೀಯ ತಳಹದಿಯನ್ನು ಅವರು ಹಾಕ್ತಾ ಬರ್ತಾರೆ. ಅದರ ಜೊತೆಗೆ ಬಂಡವಾಳ ಹಾಗೂ ಸಮಾಜವಾದಿ ತತ್ವಗಳನ್ನು ಒಳಗೊಂಡ ಮಿಶ್ರ ಆರ್ಥಿಕ ನೀತಿಯನ್ನ ನೆಹರೂರವರು ಜಾರಿ ಮಾಡ್ತಾ ಬರ್ತಾರೆ. ಅದರ ಜೊತೆಗೆ ಬೃಹತ್ ಕೈಗಾರಿಕೆಗಳಿಂದ ದೇಶದ ಅಭಿವೃದ್ಧಿ ಸಾಧ್ಯ ಅಂತಂದು ಅವರು ನಂಬಿದ್ರು. ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶದ ಅಭಿವೃದ್ಧಿಯ ಕನಸನ್ನ ನೆಹರೂರವರು ಕಂಡಿದ್ರು. ಅದರ ಜೊತೆಗೆ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಭಾರತವು 2 ಬಣಗಳ ಧ್ರುವೀಕೃತ ವ್ಯವಸ್ಥೆಯಿಂದ ವಿಮುಕ್ತಗೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲಿಪ್ತ ನೀತಿಯನ್ನ ಪ್ರತಿಪಾದಿಸ್ತಾ ಬರ್ತಾರೆ. ಅಲಿಪ್ತ ನೀತಿಯನ್ನ ಪ್ರತಿಪಾದಿಸ್ತಾರೆ ಅಂದ್ರೆ 2 ಧ್ರುವೀಕರಣ ಬಣಗಳಲ್ಲಿ ಹೋಗಲ್ಲ ಅವರು. ಅಂದ್ರೆ ಈ ಕಡೆ ರಷ್ಯಾ ನೇತೃತ್ವದ ಒಂದು ಬಣ ಇತ್ತು, ಅಮೆರಿಕ ನೇತೃತ್ವದ ಇನ್ನೊಂದು ಬಣ ಇತ್ತು. ಆ 2 ಬಣಗಳನ್ನ ತಿರಸ್ಕಾರ ಮಾಡಿ ಏನ್ ಮಾಡ್ತದೆ, ಆಲಿಪ್ತ ನೀತಿಯನ್ನ ಪ್ರತಿಪಾದಿಸ್ತಾ ಬರ್ತಾರೆ. ಅದು ಭಾರತದ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬಹುದು. ಅದರ ಜೊತೆಗೆ ಪಂಚಶೀಲ ತತ್ವಗಳ ಆಧಾರದ ಮೇಲೆ ಶಕ್ತಿ ರಾಜಕಾರಣದಿಂದ ಏನ್ ಮಾಡುತ್ತೆ, ಭಾರತ ದೂರನೇ ಉಳಿತಾ ಬರುತ್ತೆ. ಇದರ ಜೊತೆಗೆ ಶಾಂತಿ ಸಹಬಾಳ್ವೆಯ ಸೂತ್ರವನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಕಾರಣ ಆಗ್ತಾರೆ. ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ನಾವು ಏನಂತ ಕರಿತೀವಿ, ನೆಹರೂರವರನ್ನ ನವ ಭಾರತದ ಶಿಲ್ಪಿ ಅಂತೇಳಿ ಕರಿತೀವಿ. ಇಂತಹ ನೆಹರೂರವರು 1964ರಲ್ಲಿ ನಿಧನ ಹೊಂದ್ತಾ ಬರ್ತಾರೆ. ಇಲ್ಲಿ ನೋಡ್ರಿ, ಈ ಒಂದು ಪ್ರಶ್ನೆ ನವ ಭಾರತದ ಶಿಲ್ಪಿಯಾಗಿ ನೆಹರೂರವರ ಕುರಿತು ಬರೀರಿ ಅಂತೇಳಿ ಕೇಳಿದ್ರಲ್ಲ, ಈ ಒಂದು ಪ್ರಶ್ನೆ ಪಾಠದ ಹಿಂದಿನ ಏನ್ ಪ್ರಶ್ನೆಗಳು ನೋಡ್ತೀವಲ್ಲ ಆ ಪ್ರಶ್ನೆಗಳಲ್ಲಿ ಇಲ್ವೇ ಇಲ್ಲ. ನಾವೆಲ್ಲರೂ ಏನ್ ಮಾಡ್ತೀವಿ, ಪಾಠದಿಂದ ಏನ್ ಪ್ರಶ್ನೆಗಳಿದಾವೆ ಅಷ್ಟನ್ನ ಮಾತ್ರ ಓದ್ಕೊಳ್ತೀವಿ, ಅವು ಮಾತ್ರ ಇಂಪಾರ್ಟೆಂಟ್. ಅಲ್ಲಿದ್ರೆ ಮಾತ್ರ ನಾವು ಓದ್ತೀವಿ, ಇಲ್ಲಾಂದ್ರೆ ಇಲ್ಲ. ಸೊ ಈ ಒಂದು ಪ್ರಶ್ನೆ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ 10ನೇ ತರಗತಿ ಪುಸ್ತಕದಲ್ಲಿ ನೀವು ಪಾಠದ ಹಿಂದೆ ಪ್ರಶ್ನೆಗಳನ್ನ ನೋಡ್ಬೋದು. ಇದರಲ್ಲಿ ಎಲ್ಲಿಯೂ ಕೂಡ ನೆಹರೂರವರ ಬಗ್ಗೆ ಪ್ರಶ್ನೆ ಇಲ್ಲ. ನವ ಭಾರತದ ಶಿಲ್ಪಿಯಾಗಿ ನೆಹರೂರವರ ಕುರಿತು ಬರೀರ ಅನ್ನೋದು ಎಲ್ಲಿಯೂ ಇಲ್ಲ. ಮತ್ತೆ ಅದಾದ ನಂತರ ಫಸ್ಟ್ ಪ್ರಶ್ನೆ ಇತ್ತು, ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಉಂಟಾದ ಪ್ರಮುಖ ಬೆಳವಣಿಗೆಗಳು ಯಾವುವು ಅನ್ನೋದು. ಅದು ಕೂಡ ಇದೇ ಪಾಠದಿಂದ ಬಂದಿತ್ತು ಪ್ರಶ್ನೆ. ಬಟ್ ಆ ಒಂದು ಪ್ರಶ್ನೆ ಕೂಡ ಪಾಠದ ಹಿಂದಿನ ಪ್ರಶ್ನೆಗಳಲ್ಲಿ ಇಲ್ಲ.
ಸೊ ಹಾಗಾಗಿ ಪಾಠದ ಹಿಂದಿನ ಪ್ರಶ್ನೆಗಳಿಗೆ ಗಮನ ಕೊಡೋದಕ್ಕಿಂತ ಮುಂಚೆ ಪಾಠದ ಪ್ರತಿಯೊಂದು ಅಂಶಗಳನ್ನ ನಾವು ನೀಟಾಗಿ ಗಮನಿಸಿ ಓದಿದ್ರೆ ಸ್ಕೋರ್ ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗುತ್ತೆ. ಅದಾದ ನಂತರ ಕೆಲವೊಂದು ಸಲಹೆಗಳನ್ನ ನಾವು ನೋಡೋದಾದ್ರೆ, ಇಂಥ ಪ್ರಶ್ನೆಗಳನ್ನ ನಿರ್ಲಕ್ಷ್ಯ ಮಾಡಿದ್ರೆ ಹುದ್ದೆ ಕೈತಪ್ಪಿಗೆ ಹೋಗ್ಬೋದು ಹುಷಾರ್ ಅನ್ನೋದು ಈ ಹಿಂದಿನ ನಮ್ಮ ಟಾಪಿಕ್ನ ಟೈಟಲ್ ಆಗಿತ್ತು. ಯಾಕೆಪ್ಪ ಅಂತಂದ್ರೆ ಪಾಠದ ಹಿಂದಿನ ಪ್ರಶ್ನೆಗಳನ್ನ ಓದಿದ್ರೆ ಸಾಕ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ ಆಗಿತ್ತು. ಸರ್, ಪಾಠದಿಂದ ಇರ್ತಲ್ಲ ಸರ್ ಇಂಪಾರ್ಟೆಂಟ್ ಕ್ವಶನ್ಸ್, ಅವುಗಳನ್ನಷ್ಟೇ ಓದಿದ್ರೆ ಪಾಸ್ ಆಗ್ಬಹುದಾ? ಓಕೆ, ನಿಮ್ಮ ಪುಣ್ಯ ಇದ್ರೆ ಪಾಸ್ ಆಗ್ಬಹುದು, ಹುದ್ದೆ ಪಡೆಯೋದಂತೂ ಬಹಳ ಕಷ್ಟ. ಯಾಕಂದ್ರೆ ಡಿಜಿಟ್ ಅಲ್ಲಿ ಹೊರಗೆ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಅಂತ ಒಂದು ಸಂದರ್ಭದಲ್ಲಿ ರ್ಯಾಂಕ್ ಅಲ್ಲಿ ಇರ್ಲಿಕ್ಕೆ ಪ್ರಯತ್ನ ಪಡ್ಬೇಕೆ ವಿನಃ ಪಾಸ್ ಆಗ್ಲಿಕ್ಕೆ ಪ್ರಯತ್ನ ಪಡೋದಲ್ಲ. ನೀವು 68 ಅಂಕಗಳು 150ಕ್ಕೆ 68 ಅಂಕಗಳನ್ನ ತಗೊಂಡು ಎಲಿಜಿಬಲ್ ಆಗ್ತೀರಾ. ಎಲಿಜಿಬಲ್ ತಗೊಂಡು ಏನ್ ಮಾಡ್ತೀರಿ? ನೌಕರಿ ಬೇಕು. ನೌಕರಿ ಬೇಕಂದ್ರೆ ರ್ಯಾಂಕ್ ಅಲ್ಲಿ ಇರ್ಲೇಬೇಕು. ರ್ಯಾಂಕ್ ಅಲ್ಲಿ ಇರ್ಬೇಕಂತಂದ್ರೆ ಪ್ರತಿಯೊಂದು ಅಂಶಗಳನ್ನ ಓದ್ಬೇಕು. ಇನ್ನು ಸಾಕಷ್ಟು ಜನ ಏನಪ್ಪ ಅಂತಂದ್ರೆ ಅವ್ರವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ, ನನ್ನ ಒಂದು ಅಬ್ಸರ್ವೇಷನ್ ಪ್ರಕಾರ ಅಂತಂದ್ರೆ ಇಷ್ಟು ಮಾತ್ರ ಇಂಪಾರ್ಟೆಂಟ್, ಈ ಒಂದು ಪಾಠದಲ್ಲಿ ಇಷ್ಟು ಇಂಪಾರ್ಟೆಂಟ್, ಅಷ್ಟನ್ನ ಮಾತ್ರ ಓದೋದು. ಅದು ಬಿಟ್ಟು ಬೇರೆ ನಮ್ಗೆ ಸಂಬಂಧ ಇಲ್ಲ. ಯಾಕಂದ್ರೆ ಅಲ್ಲಿ ಪ್ರಶ್ನೆ ಬರೋದೇ ಇಲ್ಲ ಅಂತೇಳಿ ಇವರೇ ಒಂದು ಪೇಪರ್ ಅನ್ನು ಸೆಟ್ ಮಾಡ್ಕೊಂಡ್ಬಿಡ್ತಾರೆ. ಈ ಪ್ರಶ್ನೆ ಮಾತ್ರ ಎಕ್ಸಾಮ್ ಅಲ್ಲಿ ಬರೋದೇ ಇಲ್ಲ ಅಂತೇಳಿ ಸೆಟ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ರಿ, ಪೇಪರ್ ಸೆಟ್ ಮಾಡೋರು ಅವ್ರು ಹೆಂಗಾದ್ರೆ ಸೆಟ್ ಮಾಡಬಹುದು. ಉದಾಹರಣೆಗೆ ಇವಾಗಲೇ 2 ಪ್ರಶ್ನೆಗಳನ್ನ ತೋರಿಸಿದೆ. ಅಸಹಕಾರ ಚಳವಳಿಗೆ ಸಂಬಂಧಿಸಿದಂತ ಆಗುವ ಬೆಳವಣಿಗೆಗಳು, ಅದರ ಜೊತೆಗೆ ನವಭಾರತದ ಶಿಲ್ಪಿಯಾಗಿ ನೆಹರೂರವರ ಪಾತ್ರ, ಅವೆರಡು ಪ್ರಶ್ನೆಗಳು ಪಾಠದ ಹಿಂದೆ ಇಲ್ಲ. ಎಷ್ಟೋ ಜನ ಅಲ್ಲಿ ಅಸಹಕಾರ ಚಳವಳಿ ಸಂದರ್ಭದಲ್ಲಿ ಆದ ಬೆಳವಣಿಗೆಗಳ ಕುರಿತು ಇದು ಇಂಪಾರ್ಟೆಂಟ್ ಅಲ್ಲವೇ ಅಂತಂದು ಅನ್ಕೊಂಡಿರ್ತಾರೆ. ಆದ್ರೆ ಅಲ್ಲೇ 4 ಅಂಕದ ಪ್ರಶ್ನೆ ರೈಸ್ ಆಗಿದೆ. ಮತ್ತೆ ಇಲ್ಲಿ ಒಂದೇ ಪಾಠದಲ್ಲಿ 8 ಅಂಕಗಳು ಬಂದಿದ್ದಾವೆ. ಸೊ ಈ ತರ ಇದ್ದಾಗ ನಾವು ನಮಗ್ ನಾವೇ ಜಡ್ಜ್ಗಳಾಗಬಾರ್ದು. ಅಂದ್ರೆ ನಾವೇ ಕ್ವಶನ್ ಪೇಪರ್ ಫ್ರೇಮ್ ಮಾಡ್ತೀವಿ ಅನ್ನೋ ತರ ಬಿಹೇವ್ ಮಾಡ್ತಾ ಹೋಗ್ತೀವಿ. ಅದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ನಾವು ಬುಕ್ಕನ್ನು ನೀಟಾಗಿ ಓದಿದಾಗ ಮಾತ್ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಾದ ನಂತರ ಬಾವಿಯಲ್ಲಿನ ಕಪ್ಪೆ ಆಗೋದಲ್ಲ. ಅಂದ್ರೆ ಇಂದಿನ ಕಾಂಪಿಟೇಷನ್ ಯುಗದಲ್ಲಿ ನಾನು ಜಸ್ಟ್ ಎಲಿಜಿಬಲ್ ಮಾರ್ಕ್ಸ್ ತಗೊಂಡು ಹುದ್ದೆ ತಗೊಳ್ತೀನಿ, ಅಥವಾ ನನ್ಗೆ ಇಷ್ಟು ಮಾರ್ಕ್ಸ್ ಬಂದ್ರೆ ಸಾಕು ಅಂತಂದು ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ತಪ್ಪು. ಯಾಕಂದ್ರೆ ನೀವು ಇವಾಗ ಈಜ್ತಾ ಇರೋದು ಬಾವಿಯಲ್ಲೆಲ್ಲ, ಸಮುದ್ರದಲ್ಲಿ. ಆ ಸಮುದ್ರದಲ್ಲಿ ಈಜ್ಬೇಕಾದ್ರೆ ಅಲ್ಲಿರೋ ತಿಮಿಂಗಲಗಳಿಗೂ ಕೂಡ ನಾವು ಸೆಡ್ ಹೊಡಿಲೇಬೇಕು. ಸೊ ಹಾಗಾಗಿ ನಮ್ಮ ಯೋಚನೆ ಯಾವಾಗ್ಲೂ ಕೂಡ ಬ್ರಾಡ್ ಆಗೇ ಇರಬೇಕು. ಪ್ರತಿಯೊಂದು ಪ್ರಶ್ನೆನೂ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ಪಾಯಿಂಟ್ಗೂ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ಬೋದು. ಇನ್ನೊಂದು ಸಾಲಲ್ಲಿ ಹೇಳೋದಾದ್ರೆ, ಪ್ರತಿಯೊಂದು ಲೈನಲ್ಲಿ ಒಂದು ಪ್ರಶ್ನೆ ಇದೆ, ಅದು ಫಿಕ್ಸ್ ಆಗಿಬಿಡಿ. ಪ್ರತಿಯೊಂದು ಲೈನ್ನಲ್ಲಿ, ಪ್ರತಿ ಪಾಠದಲ್ಲಿರುವ ಪ್ರತಿಯೊಂದು ಲೈನ್ನಲ್ಲಿ ಒಂದೊಂದು ಕ್ವಶನ್ ಫ್ರೇಮ್ ಮಾಡುವಂಥ ಮಾಹಿತಿ ಅದರಲ್ಲಿದೆ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡೋಂಗಿಲ್ಲ. ಸೊ ಇಲ್ಲಿವರೆಗೂ ಅರ್ಥ ಆಗಿರುತ್ತೆ ಅಂತೇಳಿ ನನ್ನ ಭಾವನೆ. ಒಂದು ವೇಳೆ ನೀವು ಈ ರೀತಿ ಏನಾದರೂ ಓದಿಲ್ಲ, ನಿಮ್ಮದೇ ಒಂದು ಭ್ರಮೆಯಲ್ಲಿ ಏನಾದರೂ ನೀವಿದ್ರೆ ಆ ಹುದ್ದೆ ಕನಸನ್ನು ಬಿಟ್ಬಿಡ್ರಿ. ಯಾಕಂತಂದ್ರೆ ಒಂದು ಹುದ್ದೆ ಪಡಿಬೇಕಾದ್ರೆ ಕಷ್ಟಪಡಬೇಕು. ಕಷ್ಟಪಡೋನು ಮಾತ್ರ ಮುಂದೆ ಒಂದು ಒಳ್ಳೆಯ ಜೀವನವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಭ್ರಮೆಗಳಲ್ಲಿ ನೀವು ಇದ್ಕೊಂಡು ನಾವು ಹುದ್ದೆ ಪಡಿತೀನಿ ಅಂತೇಳಿ ದಿನ ನಿಮ್ಮ ಯೋಚನೆಗಳಲ್ಲಿದ್ದರೆ ಅದು ಹುದ್ದೆ ಪಡೆಯೋದು ಸಾಧ್ಯ ಇಲ್ಲ. ಯಾಕೆ ಈ ಮಾತುಗಳನ್ನು ಇಷ್ಟು ಕಠೋರವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ಅಭಿಪ್ರಾಯಗಳು ನನಗೆ ಗೊತ್ತಾಯಿತು. ಸರ್, 20 ನಿಮಿಷದ ವಿಡಿಯೋ ಆದರೆ ಭಾಳ ಲೆಂದಿ ಆಗುತ್ತೆ ಸರ್. ಇಲ್ಲಿ 20 ನಿಮಿಷಗಳ ವಿಡಿಯೋ ಮಾಡಬೇಕಾದ್ರೆ ವಿತೌಟ್ ಕಂಟೆಂಟ್ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದರೆ ಈ ಬುಕ್ಕಲ್ಲಿ ಇದು ಕಂಟೆಂಟ್ ಇದ್ದಾವೆ, ಎಷ್ಟೋ ವಿಡಿಯೋಗಳು ಯೂಟ್ಯೂಬಲ್ಲಿ ಇದ್ದಾವೆ. ಅವೇ ವಿಡಿಯೋಗಳನ್ನ ನಾನು ಮಾಡಿದ್ರು ಅವ್ರಿಗೂ ನನಗೂ ವ್ಯತ್ಯಾಸ ಇಲ್ಲ. ನೀವು ಯಾಕೆ ನಮ್ಮ ವಿಡಿಯೋಗಳನ್ನ ನೋಡಬೇಕು? ಅಲ್ಲಿ ಏನಾದರೂ ಒಂದು ಪ್ರೂಫ್ ಇರಬೇಕು. ಯಾಕೆ ಎಲ್ಲರೂ ಪದೇ ಪದೇ ಸೋಲ್ತಾ ಇದ್ದಾರೆ? ಒಂದು ವಿಡಿಯೋ ಮಾಡಬೇಕಾದ್ರೆ ನಮ್ಗೆ ಎಷ್ಟು ಟೈಮ್ ಹಿಡಿಯುತ್ತೆ. ಯಾಕಂದರೆ ಬೇರೆಯವರು ಮಾಡಿರೋ ಥರ ವಿಡಿಯೋ ನಾನು ಮಾಡಿದರೆ ಅವ್ರಿಗೂ ನನಗೂ ವ್ಯತ್ಯಾಸ ಇರಲ್ಲ. ಸೊ ಹಾಗಾಗಿ ನಿಮಗಾಗಿ ನೀವು ಸಮಯ ಕೊಟ್ಟಿಲ್ಲ ಅಂತಂದರೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಬರೆದಿಟ್ಕೊಳ್ರಿ. ಮುಂದಿನ ತರಗತಿಯಲ್ಲಿ ನಾನು ಈ GPSTR ಅಲ್ಲಿ ಇರುವಂಥ ಕಾಂಪಿಟೇಷನ್ ಎಷ್ಟಿದೆ, ಅದರಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಿದರೆ ಹುದ್ದೆ ಪಡಲಿಕ್ಕೆ ಸಾಧ್ಯ ಆಗುತ್ತೆ, ನಾವು ಎಷ್ಟು ಜನರನ್ನು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ಕೆಲವೊಂದಿಷ್ಟು ಪ್ರೂಫ್ಗಳೊಂದಿಗೆ ನಾನು ಮಾತಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತೇ ಇನ್ನೂ 1-2 ವಿಡಿಯೋಗಳು ಅಪ್ಲೋಡ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಹೋಗೋಣ. ಬಾಯ್.